Jai Shri Gurudev. Welcome to Business Studies online class. Today we will start next concept of this chapter, delegation, ಪ್ರತಿನಿಯೋಜನೆ. ಮೊದಲಿಗೆ ಯಾವುದೇ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ಕೆಲಸಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು, ಅಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ಕೈಗೊಳ್ತಾ ಹೋಗಬೇಕು. ಅದೇ ರೀತಿಯಾಗಿ ಆ ಒಂದು ಚಟುವಟಿಕೆಗಳನ್ನು ವಿವಿಧ ರೀತಿಯಲ್ಲಿ ನಾವು ಕೈಗೊಳ್ಳುವಂತಹ ಒಂದು ಅವಶ್ಯಕತೆಯನ್ನು ನೋಡ್ತಾ ಹೋಗ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕಾರ್ಯನಿರ್ವಾಹಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ತಾನೇ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಒಂದು ಸಂಸ್ಥೆ ಅಂತ ಹೇಳಿ ಬಂದಾಗ ಅಲ್ಲಿ ಪ್ರೊಡಕ್ಷನ್ ವರ್ಕ್ ಆಗಬೇಕು, ಪರ್ಚೇಸ್ ವರ್ಕ್ ಆಗಬೇಕು, ಸೇಲ್ಸ್ ವರ್ಕ್ ಆಗಬೇಕು, ಫೈನಾನ್ಸ್ ವರ್ಕ್ ಆಗಬೇಕು, ಅದೇ ರೀತಿಯಾಗಿ ಆಫೀಸ್ ವರ್ಕ್ಗಳಾಗ್ತಾ ಹೋಗಬೇಕು. ಈ ಎಲ್ಲ ಕೆಲಸಗಳನ್ನು ಕೂಡ ಕೇವಲ ಒಬ್ಬ ವ್ಯಕ್ತಿ ಕೈಗೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆ ಎಲ್ಲ ಕೆಲಸಗಳನ್ನು ಗುರುತಿಸಿ ಆ ಕೆಲಸದ ಲಕ್ಷಣದ ಆಧಾರದ ಮೇಲೆ ಅಥವಾ ಉತ್ಪಾದನೆ ಮಾಡುವಂತಹ ವಸ್ತುಗಳ ವಿಧದ ಆಧಾರದ ಮೇಲೆ ವಿಭಾಗಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಅವರಿಗೆ ಕೆಲಸವನ್ನು ಸುಲಭ ಮಾಡಿಕೊಳ್ಳುವಂತಹ ಒಂದು ದೃಷ್ಟಿಯಿಂದ ಹಲವಾರು ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ. ಅದನ್ನು ಇಲ್ಲಿ ನಾವು ನಿರ್ವಹಣೆಯ ವಿವಿಧ ಹಂತಗಳು ಅಂತ ಹೇಳಿ ಹೇಳ್ತಾ ಹೋಗ್ಬೋದು. ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಅದೇ ರೀತಿಯಾಗಿ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಈ ರೀತಿಯಾಗಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನಾವು ನೋಡ್ತಾ ಹೋಗ್ತೀವಿ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬಂದಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, CEO ಆಗಿರ್ಬೋದು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ಬೋದು, ಅಥವಾ ಓನರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಅವರುಗಳು ವರ್ಕನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಪ್ರಮುಖವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಅದಾದ ನಂತರದಲ್ಲಿ ಡಿಪಾರ್ಟ್ಮೆಂಟ್ಗಳಾಗಿ ಡಿವೈಡ್ ಮಾಡ್ತಾ ಹೋಗೋವಂಥದ್ದು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ಗಳನ್ನು ಮಾಡಿ ಆ ಡಿಪಾರ್ಟ್ಮೆಂಟ್ಗಳಿಗೆ ಹೆಡ್ಸನ್ನು ನೇಮಕವನ್ನು ಮಾಡ್ತಾ ಹೋಗ್ತಾರೆ. ಆ ಒಂದು ಹೆಡ್ಗಳನ್ನು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಹೇಳಿ, ಇಲ್ಲ ಪರ್ಚೇಸ್ ಮ್ಯಾನೇಜರ್, ಫೈನಾನ್ಸ್ ಮ್ಯಾನೇಜರ್ ಅಂತ ಹೇಳಿ ಡಿವೈಡ್ ಮಾಡ್ತಾ ಹೋಗೋವಂಥದ್ದು. ಅದಾದ ನಂತರದಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಕೆಲಸದ ಮೇಲ್ವಿಚಾರಣೆಯನ್ನು ಮಾಡುವಂತಹ ವ್ಯಕ್ತಿಗಳನ್ನು ಸೂಪರ್ವೈಸರ್ಸ್ ಅಂತ ಹೇಳಿ ಅಥವಾ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದು ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಇದು ಯಾವುದಕ್ಕೆ ಸಂಬಂಧಪಟ್ಟಿರೋಂಥದ್ದು ಅಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೆಲಸಗಳನ್ನು ಗುರುತಿಸಿ ವಿಭಾಗಗಳಾಗಿ ಮಾಡ್ತಾ ಹೋಗ್ತಾರೆ. ಇಲ್ಲೇನು ಮಾಡ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳುವಂಥವ್ರು ಈ ಎಲ್ಲ ಕೆಲಸಗಳನ್ನು ಒಬ್ಬರೇ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ, ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಡಿವೈಡ್ ಮಾಡಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಹೆಡ್ಡನ್ನು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಹೇಳಿ ಹೇಳ್ತಾ ಹೋಗುವಂಥದ್ದು. ಇಲ್ಲಿ ಆ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಪ್ರೊಡಕ್ಷನ್ ಮ್ಯಾನೇಜರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಬಂದಾಗ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಅಧಿಕಾರವನ್ನು ಪರ್ಚೇಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಫೈನಾನ್ಸ್ ವರ್ಕ್ ರಿಲೇಟೆಡ್ ಆಗಿರುವಂತಹ ಎಲ್ಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಅಧಿಕಾರವನ್ನು ಫೈನಾನ್ಸ್ ಮ್ಯಾನೇಜರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗೋ ಅಂಥದ್ದು. ನೆಕ್ಸ್ಟು ಈ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಹೇಳಿ ಬಂದಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ 100 ಜನ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗೋದಾದರೆ ಆ ಎಲ್ಲ ಕೆಲಸಗಾರರನ್ನು ಒಬ್ಬರೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮತ್ತೆ ಸೂಪರ್ವೈಸರ್ಸನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಅವರನ್ನು ಪ್ರೊಡಕ್ಷನ್ ಸೂಪರ್ವೈಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗುವಂಥದ್ದು. ಈ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡುವಂತಹ ಅಧಿಕಾರವನ್ನು ಅಥವಾ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಮೇಲಧಿಕಾರಿಗಳು ತನ್ನ ಅಧೀನ ನೌಕರರಿಗೆ ವರ್ಗಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಇಲ್ಲಿ ಪ್ರತಿನಿಯೋಜನೆ ಅಥವಾ ಡೆಲಿಗೇಷನ್ ಅಂತ ಹೇಳಿ ಹೇಳ್ತಾ ಹೋಗುವಂಥದ್ದು. ಮೇಲಧಿಕಾರಿಗಳು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಅಧಿಕಾರ ಅಥವಾ ಯಾವುದೇ ಕೆಲಸವನ್ನು ನಿರ್ವಹಿಸುವಂತಹ ಅಧಿಕಾರವನ್ನು ತನ್ನ ಅಧೀನ ನೌಕರರಿಗೆ ಅಥವಾ ತನ್ನ ಕೆಳ ಹಂತದ ನೌಕರರಿಗೆ ವರ್ಗಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಅಥವಾ ಒಂದು ಕಲೆಗೆ ಪ್ರತಿನಿಯೋಜನೆ ಅಂತ ಹೇಳಿ ಹೇಳ್ತಾ ಹೋಗುವಂಥದ್ದು. ಡೆಲಿಗೇಷನ್, ಇಟ್ ಈಸ್ ದ process of transferring authority from top level management to lower level management or superior to subordinate
ಕಾಲ್ಡ್ ಡೆಲಿಗೇಷನ್ ಅಂತ ಹೇಳಿ ಹೇಳ್ತಾ ಹೋಗುವಂಥದ್ದು. ಈ ರೀತಿಯಾಗಿ ಡೆಲಿಗೇಷನ್ ಅಂತ ಹೇಳಿ ಬಂದಾಗ ಪ್ರಮುಖವಾಗಿ 3 ಮೂಲಾಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು, ಅಥವಾ 3 ಮೂಲ ಘಟಕಗಳನ್ನು ನೋಡ್ತಾ ಹೋಗ್ಬೋದು. ಡೆಲಿಗೇಷನ್ ಮೇನ್ಲಿ 3 components are mainly 3 elements are there. First one, authority, responsibility and ಅಕೌಂಟೆಬಿಲಿಟಿ, ಅಥವಾ ಯಾವುದೇ ಒಂದು ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ. ಈ 3 ಅಂಶಗಳನ್ನು ಪರಿಗಣನೆ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಅಥಾರಿಟಿ ಅಥವಾ ಅಧಿಕಾರ ಎಂದರೇನು? ಅಧಿಕಾರ ಅಂತ ಹೇಳಿದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಧೀನ ನೌಕರರಿಗೆ ಆದೇಶವನ್ನು ನೀಡುವಂತಹ ಒಂದು ಹಕ್ಕನ್ನು ಅಧಿಕಾರ ಅಂತ ಹೇಳಿ ಹೇಳ್ತಾ ಹೋಗುವಂಥದ್ದು. ಅಥಾರಿಟಿ ಮೀನ್ಸ್ ಇಟ್ ಈಸ್ ದ ಪವರ್ ಟು ಗಿವ್ ದ ಆರ್ಡರ್ ಟು ಹಿಸ್ ಸಬಾರ್ಡಿನೇಟ್ಸ್. ಯಾವುದೇ ಒಬ್ಬ ಸುಪೀರಿಯರು ತನ್ನ ಸಬಾರ್ಡಿನೇಟ್ಸರಿಗೆ ಯಾವುದೇ ಒಂದು ಕೆಲಸವನ್ನು ನೀಡುವಂತಹ ಒಂದು ಪವರನ್ನು ಅಥವಾ ಆ ಒಂದು ರೈಟನ್ನು ಅಥಾರಿಟಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ ಪ್ರಮುಖವಾಗಿ ಯಾವುದೇ ಒಬ್ಬ ಅಥಾರಿಟಿ ಇದೆ ಅಥವಾ ಯಾವುದೇ ಒಂದು ನಿರ್ದಿಷ್ಟವಾಗಿ ಆದೇಶ ಸಿಗ್ತಿದೆ ಅಂತ ಹೇಳಿದರೆ ಆ ಆದೇಶಕ್ಕೆ ಅನುಗುಣವಾಗಿ ಕೆಲಸ ಮಾಡುವಂತಹ ಒಂದು ಹೊಣೆಗಾರಿಕೆಯನ್ನು ಇಲ್ಲಿ ಜವಾಬ್ದಾರಿ ಅಂತ ಹೇಳಿ ಹೇಳ್ತಾ ಹೋಗುವಂಥದ್ದು. ಜವಾಬ್ದಾರಿ ಅಂತ ಹೇಳಿದರೆ ಆದೇಶಕ್ಕೆ ಅನುಗುಣವಾಗಿ ಕೆಲಸವನ್ನು ಪೂರ್ಣಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ಇಲ್ಲಿ ಜವಾಬ್ದಾರಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಕಂಪ್ಲೀಟ್ ದ ವರ್ಕ್ಸ್ ಅಕಾರ್ಡಿಂಗ್ ಟು ಆರ್ಡರ್ ಆಫ್ ಸುಪೀರಿಯರ್ ಏನು ಹೇಳ್ತಾರೋ ಅದಕ್ಕೆ ಅನುಗುಣವಾಗಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗುವಂಥದ್ದು. ನೆಕ್ಸ್ಟು ಅಕೌಂಟೆಬಿಲಿಟಿ ಅಥವಾ ಉತ್ತರದಾಯಿತ್ವ ಅಂತ ಹೇಳಿದರೆ ತಾವು ಮಾಡಿರುವಂತಹ ಕೆಲಸಕ್ಕೆ ಅಥವಾ ಆ ಕೆಲಸ ಪೂರ್ಣಗೊಂಡ ನಂತರ ಬಂದಿರುವಂತಹ ಫಲಿತಾಂಶಕ್ಕೆ ಉತ್ತರ ನೀಡುವಂತಹ ಒಂದು ಹೊಣೆಗಾರಿಕೆಯನ್ನು ಉತ್ತರದಾಯಿತ್ವ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಅಕೌಂಟೆಬಿಲಿಟಿ ಮೀನ್ಸ್ ಬೀಯಿಂಗ್ ಆನ್ಸರಬಲ್ ಫಾರ್ ಜಾಬ್ ಪರ್ಫಾರ್ಮ್ಡ್, ಅಂದರೆ ಅವರು ಏನು ಜಾಬನ್ನು ಕಂಪ್ಲೀಟ್ ಮಾಡಿರ್ತಾರೋ ಅದಕ್ಕೆ ಅವರು ಆನ್ಸರನ್ನು ಮಾಡ್ತಾ ಹೋಗೋವಂಥದ್ದು ಅಥವಾ ಆ ಒಂದು ರಿಸಲ್ಟಿಗೆ ಆನ್ಸರನ್ನು ಮಾಡುವಂಥ ಒಂದು ಪ್ರಾಸೆಸ್ಸಿಗೆ ಅಕೌಂಟೆಬಿಲಿಟಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಅದೇ ರೀತಿಯಾಗಿ ಅಕೌಂಟೆಬಿಲಿಟಿ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಅಥಾರಿಟಿ ಇರೋವಂಥದ್ದು ಅಥವಾ ಅಧಿಕಾರ ಇರೋವಂಥದ್ದು ಯಾರಿಗೆ? ಮ್ಯಾನೇಜಿಂಗ್ ಡೈರೆಕ್ಟರ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾರು ಇರ್ತಾರೋ ಅವರಿಗೆ ಹೆಚ್ಚಿನ ಅಧಿಕಾರ ಇರೋವಂಥದ್ದು. ಅದೇ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ ಯಾರು ಆರ್ಡರ್ಸನ್ನು ಕೊಡ್ತಾರೋ ಅವರಿಂದ ಆರ್ಡರ್ಸನ್ನು ರಿಸೀವ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಕೆಲಸವನ್ನು ಮಾಡುವವರಿಗೆ ರೆಸ್ಪಾನ್ಸಿಬಿಲಿಟಿ ಇರೋವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾವುದೋ ಒಂದು ಆರ್ಡರನ್ನು ಪಾಸ್ ಮಾಡ್ತಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಯೂನಿಟ್ಸ್ 1000 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಆರ್ಡರನ್ನು ಪಾಸ್ ಮಾಡ್ತಾರೆ. ಆ ಆರ್ಡರನ್ನು ಪ್ರೊಡಕ್ಷನ್ ಮ್ಯಾನೇಜರ್ ರಿಸೀವ್ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರಿಗೆ ಅಥಾರಿಟಿ ಇರೋವಂಥದ್ದು. ಅದೇ ರೀತಿಯಾಗಿ ಪ್ರೊಡಕ್ಷನ್ ಮ್ಯಾನೇಜರಿಗೆ ರೆಸ್ಪಾನ್ಸಿಬಿಲಿಟಿ ಇರೋವಂಥದ್ದು. ಅವರ ಆರ್ಡರ್ಸಿಗೆ ಅನುಗುಣವಾಗಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸನ್ನು ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಇರೋವಂಥದ್ದು. ಅದೇ ರೀತಿಯಾಗಿ ಅಕೌಂಟೆಬಿಲಿಟಿ ಅಥವಾ ಉತ್ತರದಾಯಿತ್ವ ಅಂತ ಹೇಳಿ ಬಂದಾಗ ಪ್ರೊಡಕ್ಷನ್ ಮ್ಯಾನೇಜರಿಗೆ ಮತ್ತೆ ಅಕೌಂಟೆಬಿಲಿಟಿ ಇರೋವಂಥದ್ದು. ಯಾಕಂತ ಹೇಳಿದರೆ ಅವರ ಆರ್ಡರ್ಸಿಗೆ ಅನುಗುಣವಾಗಿ ಕೆಲಸ ಆಗಿದೆಯೋ ಇಲ್ವೋ, ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಆನ್ಸರ್ ಮಾಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಇರೋವಂಥದ್ದು ಪ್ರೊಡಕ್ಷನ್ ಮ್ಯಾನೇಜರಿಗೆ. ಇದು ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್: ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟೆಬಿಲಿಟಿ. ಅಧಿಕಾರ, ಜವಾಬ್ದಾರಿ, ಅದೇ ರೀತಿಯಾಗಿ ಉತ್ತರದಾಯಿತ್ವ. ಈ 3 ಒಂದು ಅಂಶಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತಾ ಹೋಗೋದಾದರೆ ಮೊದಲನೇ ಒಂದು ವ್ಯತ್ಯಾಸ ಅಂತ ಹೇಳಿದರೆ ಮೀನಿಂಗ್, ಅರ್ಥ. ಫಸ್ಟಿಗೆ ಅಥಾರಿಟಿ ಅಥವಾ ಅಧಿಕಾರ ಅಂತ ಹೇಳಿದರೆ ಪವರ್ ಟು ಗಿವ್ ಆರ್ಡರ್ ಟು ದ ಸಬಾರ್ಡಿನೇಟ್ಸ್ ಅಥವಾ ಅಧೀನ ನೌಕರರಿಗೆ ಆದೇಶವನ್ನು ನೀಡುವಂತಹ ಹಕ್ಕನ್ನು ಅಥಾರಿಟಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಅಂತ ಹೇಳಿದರೆ ಆಬ್ಲಿಗೇಷನ್ ಆಫ್ ಸಬಾರ್ಡಿನೇಟ್ ಟು ಕಂಪ್ಲೀಟ್ ದ ವರ್ಕ್ ಅಥವಾ ಯಾವುದೇ ಒಂದು ಕೆಲಸವನ್ನು ವಹಿಸಿದ ಹಾಗೆ ನಿರ್ವಹಿಸುವಂತಹ ಒಂದು ಹೊಣೆಗಾರಿಕೆಯನ್ನು ಜವಾಬ್ದಾರಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಅಕೌಂಟೆಬಿಲಿಟಿ ಅಂತ ಹೇಳಿದರೆ ಬೀಯಿಂಗ್ ಆನ್ಸರೇಬಲ್ ಟು ಜಾಬ್ ಪರ್ಫಾರ್ಮ್ಡ್ ಅಥವಾ
ಮಾಡಿರುವಂತಹ ಕೆಲಸಕ್ಕೆ ಅಥವಾ ಆ ಕೆಲಸದಿಂದ ಬಂದಿರುವಂತಹ ಒಂದು ಫಲಿತಾಂಶಕ್ಕೆ ಉತ್ತರವನ್ನು ನೀಡುವಂತಹ ಒಂದು ಜವಾಬ್ದಾರಿಯನ್ನು ಉತ್ತರದಾಯಿತ್ವ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬೇಸಿಸ್ ಅಂತ ಹೇಳಿದರೆ ಡೆಲಿಗೇಷನ್ ಅಥವಾ ಪ್ರತಿನಿಯೋಜನೆ. ಇಲ್ಲಿ ಡೆಲಿಗೇಷನ್ ಅಂತ ಹೇಳಿದರೆ ಟ್ರಾನ್ಸ್ಫರೆಬಿಲಿಟಿ ಅಥವಾ ಟ್ರಾನ್ಸ್ಫರೆಬಲ್ ಅಂತ ಹೇಳಿ ಹೇಳ್ತಾ ಹೋಗ್ಬೋದು ಅಥವಾ ವರ್ಗಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗೋದು ಅಂತ ಹೇಳಿ ಹೇಳ್ತಾ ಹೋಗ್ಬೋದು. ಇಲ್ಲಿ ವರ್ಗಾವಣೆಯನ್ನು ಮಾಡಬಹುದಾ ಇಲ್ವಾ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಅಥಾರಿಟಿ ಅಂತ ಹೇಳೋ ಒಂದು ಅಂಶವನ್ನು, ಅಧಿಕಾರವನ್ನು ನಾವು ಸುಲಭವಾಗಿ ವರ್ಗಾವಣೆಯನ್ನು ಮಾಡ್ತಾ ಹೋಗ್ಬೋದು. ಈಗ ಯಾವುದೋ ಒಂದು ಕೆಲಸ ಇದೆ ಅಥವಾ ಯಾವುದೋ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಇದೆ, ಆ ಕೆಲಸವನ್ನು ನಾವು ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಆದಾಗ ಬೇರೆಯವರಿಗೆ ಆ ಕೆಲಸವನ್ನು ನಾವು ವರ್ಗಾವಣೆಯನ್ನು ಮಾಡ್ತಾ ಹೋಗ್ಬೋದು. ಹಾಗಾಗಿ ಅಥಾರಿಟಿ ಕ್ಯಾನ್ ಬಿ ಡೆಲಿಗೇಟೆಡ್ ಅಥವಾ ಕ್ಯಾನ್ ಬಿ ಟ್ರಾನ್ಸ್ಫರೆಬಲ್, ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸುಲಭವಾಗಿ ಸಾಧ್ಯ ಆಗ್ತಾ ಹೋಗುವಂಥದ್ದು. ನೆಕ್ಸ್ಟು ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಅಂತ ಹೇಳಿ ಬಂದಾಗ ನಾವು ನಮ್ಮ ಜವಾಬ್ದಾರಿಯನ್ನು ಕಂಪ್ಲೀಟಾಗಿ ಬೇರೆಯವರ ಮೇಲೆ ವಹಿಸೋದಕ್ಕೆ ಸಾಧ್ಯ ಆಗಲ್ಲ ಅಥವಾ ಬೇರೆಯವರಿಗೆ ವರ್ಗಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇಟ್ ಕ್ಯಾನ್ ನಾಟ್ ಬಿ ಫುಲ್ಲಿ ಡೆಲಿಗೇಟೆಡ್ ಅಥವಾ ಟ್ರಾನ್ಸ್ಫರೆಬಲ್ ಅಂತ ಹೇಳಿ ಹೇಳ್ತಾ ಹೋಗ್ಬೋದು. ಅಂದರೆ ನಮಗೆ ಇರುವಂತಹ ಜವಾಬ್ದಾರಿಯನ್ನು ಅಥವಾ ಬೇರೆಯವರು ನಮಗೆ ವಹಿಸಿರುವಂತಹ ಕೆಲಸವನ್ನು ಸಂಪೂರ್ಣವಾಗಿ ನಾವು ಬೇರೆಯವರಿಗೆ ವರ್ಗಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಅದನ್ನು ವರ್ಗಾವಣೆಯನ್ನು ಮಾಡ್ತಾ ಹೋಗ್ಬೋದು. ಹಾಗಾಗಿ ಇಟ್ ಕ್ಯಾನ್ ನಾಟ್ ಬಿ ಫುಲ್ಲಿ ಡೆಲಿಗೇಟೆಡ್, ಇಟ್ ಕ್ಯಾನ್ ಬಿ ಪಾರ್ಷಿಯಲಿ ಡೆಲಿಗೇಟೆಡ್ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ನಾವು ಡೆಲಿಗೇಷನನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗೋ ಅಂಥದ್ದು. ನೆಕ್ಸ್ಟು ಅಕೌಂಟೇಬಿಲಿಟಿ ಅಥವಾ ಉತ್ತರದಾಯಿತ್ವ ಅಂತ ಹೇಳಿ ಬಂದಾಗ ನಾವು ಮಾಡಿರುವಂತಹ ಕೆಲಸಕ್ಕೆ ನಾವೇ ಆನ್ಸರೇಬಲ್ ಆಗಿರಬೇಕು ಅಥವಾ ನಾವು ಮಾಡಿರುವಂತಹ ಯಾವುದೋ ಒಂದು ಪ್ರಮುಖ ಕಾರ್ಯಕ್ಕೆ ನಾವೇ ಉತ್ತರವನ್ನು ನೀಡಬೇಕು. ಉತ್ತರ ನೀಡುವಂತಹ ಒಂದು ಕೆಲಸವನ್ನು ಬೇರೆಯವರಿಗೆ ವರ್ಗಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇಟ್ ಕೆನ್ ನಾಟ್ ಬಿ ಡೆಲಿಗೇಟೆಡ್ ಅಥವಾ ಇಟ್ ಕೆನ್ ನಾಟ್ ಬಿ ಟ್ರಾನ್ಸ್ಫರೆಬಲ್ ಅಂತ ಹೇಳಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಬೇಸಿಸ್ ಅಂತ ಹೇಳಿದರೆ ಒರಿಜಿನ್ ಅಥವಾ ಮೂಲ ಇರೋವಂಥದ್ದು. ಯಾವುದರಿಂದ ಇದರ ಸೃಷ್ಟಿ ಆಗ್ತಾ ಹೋಗುತ್ತೆ, ಇದರ ಮೂಲ ಎಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಹೋಗೋದಾದರೆ ಅಥಾರಿಟಿ ಇಟ್ ಒರಿಜಿನ್ಸ್ ಫ್ರಮ್ ಪೊಸಿಷನ್ ಆಫ್ ಇಂಡಿವಿಜುವಲ್. ಅಂದರೆ ಆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಒಂದು ಸ್ಥಾನಮಾನದಿಂದ ಅಧಿಕಾರ ಸೃಷ್ಟಿ ಆಗ್ತಾ ಹೋಗೋ ಅಂಥದ್ದು. ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಹೆಚ್ಚಿನ ಅಧಿಕಾರ ಇರೋವಂಥದ್ದು, ಅವರ ಒಂದು ಸ್ಥಾನದಿಂದ ಅವರಿಗೆ ಹೆಚ್ಚಿನ ಅಧಿಕಾರ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೂಪರ್ವೈಸರ್ ಅಥವಾ ಎಕ್ಸಿಕ್ಯೂಟಿವ್ ಇದ್ದಾರೆ ಅಂತ ಹೇಳಿದರೆ ಅವರ ಒಂದು ಸ್ಥಾನದಿಂದ ಅವರಿಗೆ ಕಡಿಮೆ ಅಧಿಕಾರ ಸಿಗ್ತಾ ಹೋಗೋ ಅಂಥದ್ದು. ಹಾಗಾಗಿ ಅಧಿಕಾರ ಸೃಷ್ಟಿ ಆಗ್ತಾ ಹೋಗುವಂಥದ್ದು ಪ್ರಮುಖವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಸ್ಥಾನಮಾನದ ಆಧಾರದ ಮೇಲೆ ಅಧಿಕಾರ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಆದಾಗ ರೆಸ್ಪಾನ್ಸಿಬಿಲಿಟಿ ಉಗಮ ಆಗ್ತಾ ಹೋಗುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಧಿಕಾರವನ್ನು ಬೇರೆ ಒಬ್ಬ ವ್ಯಕ್ತಿಗೆ ಹಸ್ತಾಂತರ ಮಾಡಿದಂತಹ ಸಂದರ್ಭದಲ್ಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿಯ ಸೃಷ್ಟಿ ಆಗ್ತಾ ಹೋಗುವಂಥದ್ದು. ಇಟ್ ಒರಿಜಿನ್ಸ್ ಫ್ರಮ್ ಡೆಲಿಗೇಟೆಡ್ ಅಥಾರಿಟಿ ಡೆಲಿಗೇಷನ್ ಆದಂತಹ ಸಂದರ್ಭದಲ್ಲಿ ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಕೌಂಟೆಬಿಲಿಟಿ ಅಂತ ಹೇಳಿದರೆ ಇಟ್ ಈಸ್ ದ ರಿಸಲ್ಟ್ ಆಫ್ ಡೆಲಿಗೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಥವಾ ಇಟ್ ಈಸ್ ದ ರಿಸಲ್ಟ್ ಆಫ್ ಡೆಲಿಗೇಟೆಡ್ ಅಥಾರಿಟಿ. ಯಾವುದೇ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಂತಹ ಸಂದರ್ಭದಲ್ಲಿ ಆನ್ಸರೆಬಿಲಿಟಿ ಅಥವಾ ಉತ್ತರದಾಯಿತ್ವ ಸೃಷ್ಟಿ ಆಗ್ತಾ ಹೋಗೋ ಅಂಥದ್ದು. ಇದು ಒರಿಜಿನ್. ನೆಕ್ಸ್ಟ್ ಒನ್ ಫ್ಲೋ ಅಥವಾ ಇದರ ಒಂದು ಹರಿವು ಯಾವ ರೀತಿಯಾಗಿ ಇದೆ, ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಅಥಾರಿಟಿ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಮೇಲಿನಿಂದ ಕೆಳಕ್ಕೆ ಚಲನೆ ಆಗ್ತಾ ಹೋಗುತ್ತೆ ಅಥವಾ ವರ್ಟಿಕಲ್ ಮ್ಯಾನರಲ್ಲಿ ಚಲನೆ ಆಗ್ತಾ ಹೋಗೋ ಅಂಥದ್ದು. ಮೇಲಿನ ಹಂತದ ಅಧಿಕಾರಿಗಳು ಹೆಚ್ಚಿನ ಅಧಿಕಾರವನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಕೆಳ ಹಂತದ ಅಧಿಕಾರಿಗಳು ಕಡಿಮೆ ಒಂದು ಅಧಿಕಾರವನ್ನು ಹೊಂದಿರೋ ಅಂಥದ್ದು. ಹಾಗಾಗಿ ಫ್ಲೋ ಅಂತ ಹೇಳಿ ಬಂದಾಗ ಇಟ್ ಫ್ಲೋಸ್ ವರ್ಟಿಕಲಿ ಆರ್ ಇಟ್ ಫ್ಲೋಸ್ ಟಾಪ್ ಟು ಬಾಟಮ್, ಮೇಲಿನಿಂದ ಕೆಳಕ್ಕೆ ಚಲನೆ ಆಗ್ತಾ ಹೋಗೋ ಅಂಥದ್ದು ಅಥಾರಿಟಿ. ನೆಕ್ಸ್ಟು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಬಂದಾಗ ಇಟ್ ಫ್ಲೋಸ್ ಬಾಟಮ್ ಟು ಟಾಪ್ ಅಂತ ಹೇಳಿ ಹೇಳ್ತಾ ಹೋಗ್ಬೋದು ಅಥವಾ ಅಪ್ವರ್ಡ್ ಡೈರೆಕ್ಷನ್ ಅಂತ ಹೇಳಿ ಹೇಳ್ತಾ ಹೋಗ್ಬೋದು. ಮೊದಲಿಗೆ ಇಲ್ಲಿ ಹೆಚ್ಚು ಜವಾಬ್ದಾರಿ ಇರೋವಂಥದ್ದು ಸೂಪರ್ವೈಸರ್ಸಿಗೆ, ನೆಕ್ಸ್ಟು
ಪ್ರೊಡಕ್ಷನ್ ಮ್ಯಾನೇಜರ್, ನೆಕ್ಸ್ಟು ಮ್ಯಾನೇಜಿಂಗ್ ಡೈರೆಕ್ಟರ್. ಅಪ್ವರ್ಡ್ ಡೈರೆಕ್ಷನ್. ನೆಕ್ಸ್ಟು ಅಕೌಂಟೆಬಿಲಿಟಿ ಅಥವಾ ಉತ್ತರದಾಯಿತ್ವ ಅಂತ ಹೇಳೋದು ಕೂಡ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುವಂಥದ್ದು. ಯಾವ ರೀತಿಯಾಗಿ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಒಂದು ಉತ್ತರವನ್ನು ಕೊಡುವಂತಹ ಜವಾಬ್ದಾರಿ ಹೆಚ್ಚಿನದಾಗಿ ಇರುವಂಥದ್ದು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ. ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟವರು ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟವರಿಗೆ ಹೆಚ್ಚಿನ ಉತ್ತರಗಳನ್ನು ನೀಡ್ತಾ ಹೋಗಬೇಕು ಅಥವಾ ಅವರು ನೀಡಿರುವಂತಹ ಫಲಿತಾಂಶಕ್ಕೆ ಆನ್ಸರನ್ನು ಮಾಡ್ತಾ ಹೋಗಬೇಕು. ಹಾಗಾಗಿ ಇಟ್ ಮೂವ್ಸ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುವಂಥದ್ದು. ಇಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟೆಬಿಲಿಟಿ, ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವದ ನಡುವಿನ ಪ್ರಮುಖ ವ್ಯತ್ಯಾಸಗಳು. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಅಥವಾ ಪ್ರತಿನಿಯೋಜನೆಯ ಪ್ರಮುಖ ಮಹತ್ವ ಅಥವಾ ಪ್ರಾಮುಖ್ಯತೆ. ಪ್ರತಿನಿಯೋಜನೆ ಅಂತ ಹೇಳಿದರೆ ಏನು ಅಂತ ಹೇಳಿ ಗೊತ್ತಾಗಿದೆ. ನಾವು ಮಾಡಬೇಕಾಗಿರುವಂತಹ ಕೆಲಸವನ್ನು ಅಥವಾ ಯಾವುದೇ ಒಬ್ಬ ಮೇಲಧಿಕಾರಿ ಎಲ್ಲ ಕೆಲಸಗಳನ್ನು ತಾನೊಬ್ಬನೇ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಂದು ಕೆಲಸಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಚಿಕ್ಕ ಚಿಕ್ಕ ವಿಭಾಗಗಳಾಗಿ ಗುಂಪುಗೂಡಿಸ್ತಾ ಹೋಗ್ತಾರೆ. ಆ ಒಂದು ಕೆಲಸವನ್ನು ಮಾಡುವಂತಹ ಅಧಿಕಾರವನ್ನು, ಕೆಲಸವನ್ನು ಮಾಡುವಂತಹ ಒಂದು ಜವಾಬ್ದಾರಿಯನ್ನು ತನ್ನ ಅಧೀನ ನೌಕರರಿಗೆ ವರ್ಗಾವಣೆಯನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ಇಲ್ಲಿ ಪ್ರತಿನಿಯೋಜನೆ ಅಂತ ಹೇಳಿ ಹೇಳ್ತಾ ಹೋಗುವಂಥದ್ದು. ಈ ರೀತಿಯಾಗಿ ಡೆಲಿಗೇಷನ್, ಇಟ್ ಈಸ್ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್ ಆರ್ ಫ್ರಮ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಟು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಈ ರೀತಿಯಾಗಿ ಈ ಒಂದು ಪ್ರಾಸೆಸ್ಸನ್ನು ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಯಾವುದೆಲ್ಲ ಅಡ್ವಾಂಟೇಜಸ್ ಆಗ್ತಾ ಹೋಗುತ್ತೆ, ಯಾವುದೆಲ್ಲ ಸಿಗ್ನಿಫಿಕೆನ್ಸ್ ಇದೆ ಅಂತ ಹೇಳಿ ಹೇಳ್ತಾ ಹೋಗೋದಾದರೆ, ಮೊದಲನೇದಾಗಿ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಥವಾ ಪರಿಣಾಮಕಾರಿ ಆಡಳಿತ. ಪರಿಣಾಮಕಾರಿ ಆಡಳಿತ ಅಂತ ಹೇಳಿದರೆ ಪ್ರಮುಖವಾಗಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಮಾಡಬೇಕಾಗಿರುವಂತಹ ಒಂದು ಕೆಲಸವನ್ನು ಬೇರೆಯವರಿಗೆ ವರ್ಗಾವಣೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಆದಾಗ ಅವರ ವರ್ಕ್ ಲೋಡ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅವರು ಮಾಡಬೇಕಾಗಿರುವಂತಹ ಕೆಲಸದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಅವನು ಫ್ರೀ ಆಗ್ತಾ ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಅವನು ಮಾಡಬೇಕಾಗಿರುವಂತಹ ಪ್ರಮುಖ ಕೆಲಸಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಮಾಡ್ತಾ ಹೋಗ್ಬೋದು. ಇದನ್ನು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಥವಾ ಪರಿಣಾಮಕಾರಿ ಆಡಳಿತ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಒಬ್ಬನೇ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು. ಪ್ರೊಡಕ್ಷನ್ ವರ್ಕು, ಪರ್ಚೇಸ್ ವರ್ಕು, ಫೈನಾನ್ಸ್ ವರ್ಕನ್ನು ಮಾಡಬೇಕಿತ್ತು ಅಂತ ಹೇಳಿ ಆದಾಗ ಅವ್ನ ವರ್ಕ್ ಲೋಡ್ ಇನ್ಕ್ರೀಸ್ ಆಗ್ತಿತ್ತು. ಎಲ್ಲ ಕೆಲಸವನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ ಅಂತ ಹೇಳಿದಾಗ ಡಿಸಿಷನ್ ಮೇಕಿಂಗ್ ಪವರ್ ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುವಂಥದ್ದು. ಇದನ್ನು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಥವಾ ಪರಿಣಾಮಕಾರಿ ಆಡಳಿತ. ಇದು ಪ್ರಮುಖವಾಗಿ ಸಂಸ್ಥೆಗೆ ಆಗುವಂತಹ ಒಂದು ಅನುಕೂಲ. ಅದೇ ರೀತಿಯಾಗಿ ಎರಡನೇದಾಗಿ ಎಂಪ್ಲಾಯಿ ಡೆವಲಪ್ಮೆಂಟ್ ಅಥವಾ ಯಾವುದೇ ಒಬ್ಬ ನೌಕರರ ಅಭಿವೃದ್ಧಿ ಯಾವ ರೀತಿಯಾಗಿ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಹೇಳಿ ಆದಾಗ, ಅಂದರೆ ಪ್ರಮುಖವಾಗಿ ಅವರಿಗೆ ಯಾವುದೇ ಒಂದು ನಿರ್ದಿಷ್ಟ ಕೆಲಸವನ್ನು ಅಥವಾ ಹಲವಾರು ರೀತಿಯ ಕೆಲಸವನ್ನು ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿರ್ದಿಷ್ಟ ವಿಚಾರದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುವಂಥದ್ದು. ಯಾವಾಗ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಅದೇ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಹೋಗುತ್ತೋ ಅಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಕ್ರಿಯೇಟಿವಿಟಿ ಏನಿದೆ, ಅವರ ಒಂದು ಸೃಜನಶೀಲತೆ ಏನಿದೆ ಎಲ್ಲವನ್ನು ತೋರಿಸೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಇದನ್ನು ಎಂಪ್ಲಾಯಿ ಡೆವಲಪ್ಮೆಂಟ್ ಅಥವಾ ನೌಕರರ ಅಭಿವೃದ್ಧಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಮೋಟಿವೇಶನ್ ಆಫ್ ಎಂಪ್ಲಾಯೀಸ್ ಅಥವಾ ಯಾವುದೇ ಒಂದು ನೌಕರರ ಪ್ರೇರೇಪಣೆ ಅಂತ ಹೇಳಿ. ಇಲ್ಲಿ ನೌಕರರ ಪ್ರೇರೇಪಣೆ ಅಂತ ಹೇಳಿದರೆ ನೌಕರರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರನ್ನು ಉತ್ತೇಜಿಸ್ತಾ ಹೋಗುವಂಥದ್ದು, ಕೆಲಸ ಮಾಡುವ ರೀತಿಯಲ್ಲಿ ಅವರನ್ನು ಮೋಟಿವೇಟ್ ಮಾಡ್ತಾ ಹೋಗೋದನ್ನು ಪ್ರೇರೇಪಣೆ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಮೋಟಿವೇಶನ್ ಮೀನ್ಸ್ ಎನ್ಕರೇಜ್ ದ ಎಂಪ್ಲಾಯೀಸ್ ಬೈ ಗಿವಿಂಗ್ ವೇರಿಯಸ್ ಇನ್ಸೆಂಟಿವ್ಸ್, ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆರ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆಗಿರ್ಬೋದು, ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆಗಿರ್ಬೋದು, ಉತ್ತೇಜಕಗಳನ್ನು ಕೊಡುವ ಮೂಲಕ ಅವರನ್ನು ಪ್ರೇರೇಪಣೆ ಮಾಡ್ತಾ ಹೋಗುವಂಥದ್ದು. ಸಾಮಾನ್ಯವಾಗಿ
ಅವರನ್ನು ಪ್ರೇರೇಪಣೆ ಮಾಡೋದಕ್ಕೆ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಥವಾ ಹಣಕಾಸಿನ ಉತ್ತೇಜಕಗಳು ಅಂತ ಹೇಳಿದರೆ ಬೋನಸನ್ನು ಕೊಡೋದಾಗಿರ್ಬೋದು, ಸ್ಯಾಲ್ರಿಯನ್ನು ಜಾಸ್ತಿ ಮಾಡುವ ಮೂಲಕ ಉತ್ತೇಜನಗೊಳಿಸ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಥವಾ ಹಣಕಾಸೇತರ ಉತ್ತೇಜಕಗಳು ಅಂತ ಹೇಳಿದರೆ ಅಲ್ಲಿ ನೌಕರರಿಗೆ ಸ್ಥಾನಮಾನವನ್ನು ಕೊಡುವಂತಹ ಮೂಲಕ ಅಥವಾ ಸಂಸ್ಥೆಯಲ್ಲಿ ಗೌರವವನ್ನು ಕೊಡುವ ಮೂಲಕ ಅಥವಾ ಹೆಚ್ಚಿನ ಅಧಿಕಾರವನ್ನು ಕೊಡುವ ಮೂಲಕ ಅವರನ್ನು ಉತ್ತೇಜಿಸ್ತಾ ಹೋಗ್ಬೋದು. ಇಲ್ಲೂ ಕೂಡ ನೌಕರರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡ್ತಿದ್ದಾರೆ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಆದಾಗ ಒಂದು ರೀತಿಯಲ್ಲಿ ನೌಕರರನ್ನು ಉತ್ತೇಜನಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದನ್ನು ಮೋಟಿವೇಶನ್ ಆಫ್ ಎಂಪ್ಲಾಯೀಸ್ ಅಥವಾ ನೌಕರರ ಪ್ರೇರೇಪಣೆ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಅಂತ ಹೇಳಿದರೆ ಫೆಸಿಲಿಟೇಷನ್ ಆಫ್ ಗ್ರೋತ್ ಅಥವಾ ವಿಸ್ತರಣೆಗೆ ಸಹಕಾರಿ ಅಥವಾ ಸಹಾಯಕ ಅಂತ ಹೇಳಿ. ಇಲ್ಲಿ ವಿಸ್ತರಣೆ ಅಂತ ಹೇಳಿದರೆ ಸಂಸ್ಥೆಯನ್ನು ವಿಸ್ತರಣೆ ಮಾಡ್ತಾ ಹೋಗುವಂಥದ್ದು ಅಥವಾ ಉತ್ಪಾದಕತೆಯನ್ನು ಹೆಚ್ಚಿಸ್ತಾ ಹೋಗುವಂಥದ್ದು. ಯಾವ ರೀತಿಯಾಗಿ ಉತ್ಪಾದಕತೆಯನ್ನು ಹೆಚ್ಚಿಸ್ತಾ ಹೋಗ್ಬೋದು ಅಂತ ಹೇಳಿದರೆ ಪರಿಣಾಮಕಾರಿ ರೀತಿಯಲ್ಲಿ ಆಡಳಿತವನ್ನು ಮಾಡುವ ಮೂಲಕ, ಅದೇ ರೀತಿಯಾಗಿ ಸಂಸ್ಥೆಯಲ್ಲಿರುವಂತಹ ಕೆಲಸಗಾರರ ಅಭಿವೃದ್ಧಿಯನ್ನು ಮಾಡುವ ಮೂಲಕ, ಅದೇ ರೀತಿಯಾಗಿ ಸಂಸ್ಥೆಯಲ್ಲಿರುವಂತಹ ಕೆಲಸಗಾರರನ್ನು ಪ್ರೇರೇಪಣೆಯನ್ನು ಮಾಡುವ ಮೂಲಕ ಸಂಸ್ಥೆಯಲ್ಲಿರುವಂತಹ ಉತ್ಪಾದಕತೆಯ ಪ್ರಮಾಣವನ್ನು ಅಥವಾ ಪ್ರೊಡಕ್ಷನ್ ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಯಾವಾಗ ಪ್ರೊಡಕ್ಷನ್ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಪ್ರಾಫಿಟ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಆಗ ಗ್ರೋತ್ ಆ್ಯಂಡ್ ಎಕ್ಸ್ಪಾನ್ಷನ್ ಆ್ಯಕ್ಟಿವಿಟೀಸನ್ನು ಈಸಿಯಾಗಿ ಕಂಡಕ್ಟ್ ಮಾಡ್ತಾ ಹೋಗ್ಬೋದು. ಇದನ್ನು ಫೆಸಿಲಿಟೇಷನ್ ಆಫ್ ಗ್ರೋತ್ ಅಥವಾ ಬೆಳವಣಿಗೆಗೆ ಸಹಕಾರಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ ಅಥವಾ ಯಾವುದೇ ಒಂದು ಅಧಿಕಾರ ಶ್ರೇಣಿಗೆ ಸಹಕಾರಿ ಅಂತ ಹೇಳಿ ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ನೋಡಿದ್ದೀವಿ. ಸ್ಕ್ಯಾಲರ್ ಚೈನ್ ಪ್ರಿನ್ಸಿಪಲ್ ಅಥವಾ ಶ್ರೇಣೀಕೃತ ತತ್ವ ಅಂತ ಹೇಳಿ. ಇಲ್ಲಿ ಶ್ರೇಣೀಕೃತ ತತ್ವ ಅಂತ ಹೇಳಿದರೆ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ ಫ್ರಮ್ ಟಾಪ್ ಟು ಬಾಟಮ್ ಅಥವಾ ಯಾವುದೇ ಒಂದು ಮೇಲಧಿಕಾರಿಗಳಿಂದ ಕೆಳಗಿನ ಅಧಿಕಾರಿಗಳಿಗೆ ಚಲನೆ ಆಗುವಂತಹ ಒಂದು ಅಧಿಕಾರದ ಮಾರ್ಗವನ್ನು ಶ್ರೇಣೀಕೃತ ತತ್ವ ಅಂತ ಹೇಳಿ ಹೇಳ್ತಾ ಹೋಗುವಂಥದ್ದು. ಯಾವುದೇ ಸಂಸ್ಥೆ ಆಗಿರ್ಬೋದು ಈ ಒಂದು ಶ್ರೇಣೀಕೃತ ತತ್ವವನ್ನು ಅಳವಡಿಸ್ಕೊಳ್ತಾ ಹೋಗಬೇಕು ಅಥವಾ ಈ ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ಸನ್ನು ಅಡಾಪ್ಟ್ ಮಾಡ್ತಾ ಹೋಗಬೇಕು. ಯಾರಿಗೆ ಎಷ್ಟು ಅಧಿಕಾರ ಇರಬೇಕು, ಯಾರಿಗೆ ಯಾವುದೆಲ್ಲ ಜವಾಬ್ದಾರಿಗಳಿರಬೇಕು, ಯಾರಿಂದ ಆದೇಶವನ್ನು ಒಂದು ಸ್ವೀಕಾರ ಮಾಡ್ತಾ ಹೋಗಬೇಕು, ಎಲ್ಲ ವಿಚಾರಗಳು ಕೂಡ ಸ್ಪಷ್ಟವಾಗಿ ಇರಬೇಕು. ಹಾಗಾಗಿ ಇಲ್ಲಿ ಡೆಲಿಗೇಷನ್ ಅಂತ ಹೇಳಿ ಬಂದಾಗಲೂ ಕೂಡ ಆ ಒಂದು ಎಲಿಮೆಂಟ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಅಕೌಂಟೆಬಿಲಿಟಿ. ಅಧಿಕಾರ, ಜವಾಬ್ದಾರಿ, ಉತ್ತರದಾಯಿತ್ವ. ಈ ಮೂರು ಅಂಶಗಳನ್ನು ಸ್ಪಷ್ಟವಾಗಿ ತಿಳಿಸೋದ್ರಿಂದ ಈ ಒಂದು ಶ್ರೇಣೀಕೃತ ತತ್ವವನ್ನು ಅಳವಡಿಸ್ಕೊಳ್ಳೋದಕ್ಕೆ ಡೆಲಿಗೇಷನ್ ಕಾನ್ಸೆಪ್ಟು ಹೆಲ್ಪ್ ಮಾಡ್ತಾ ಹೋಗುವಂಥದ್ದು. ಇಟ್ ಹೆಲ್ಪ್ಸ್ ಟು ದ ಮ್ಯಾನೇಜ್ಮೆಂಟ್ ಆರ್ ಇಟ್ ಹೆಲ್ಪ್ಸ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಅಡಾಪ್ಟ್ ದ ಸ್ಕ್ಯಾಲರ್ ಚೈನ್ ಪ್ರಿನ್ಸಿಪಲ್ ಬೈ ಕ್ಲಿಯರ್ಲಿ ಎಕ್ಸ್ಪ್ಲೈನಿಂಗ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟೆಬಿಲಿಟಿ ಕಾನ್ಸೆಪ್ಟ್. ಈ ಮೂರು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದಾಗಿ ಸ್ಕ್ಯಾಲರ್ ಚೈನ್ ಪ್ರಿನ್ಸಿಪಲನ್ನು ಅಥವಾ ಆ ಒಂದು ಶ್ರೇಣಿಯನ್ನು ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಥವಾ ಅಡಾಪ್ಟ್ ಮಾಡೋದಕ್ಕೆ ಡೆಲಿಗೇಷನ್ ಕಾನ್ಸೆಪ್ಟು ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಬೆಟರ್ ಕೋಆರ್ಡಿನೇಷನ್ ಅಥವಾ ಒಂದು ಉತ್ತಮ ಸಹಕಾರದ ಸೃಷ್ಟಿಗೆ ಸಹಾಯ ಆಗ್ತಾ ಹೋಗುವಂಥದ್ದು. ಯಾವ ರೀತಿಯಾಗಿ ಅಂತ ಹೇಳಿದರೆ ಇಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿರುವಂಥದ್ದು. ಪ್ರತಿನಿಯೋಜನೆ ಅನ್ನೋ ಒಂದು ಪರಿಕಲ್ಪನೆಯನ್ನು ನಾವು ಅಳವಡಿಸ್ಕೊಳ್ತಿದ್ದೀವಿ ಅಂತ ಹೇಳಿ ಆದಾಗ ಅಧಿಕಾರದ ಸಂಬಂಧಗಳು, ಜವಾಬ್ದಾರಿಯ ಸಂಬಂಧಗಳು, ಉತ್ತರದಾಯಿತ್ವದ ಸಂಬಂಧಗಳು ಎಲ್ಲವೂ ಕೂಡ ಸ್ಪಷ್ಟವಾಗಿ ಇರೋದ್ರಿಂದ ಸಂಸ್ಥೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ನಡುವೆ ಉತ್ತಮ ಸಹಕಾರವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಸಂಸ್ಥೆಯಲ್ಲಿರುವಂತಹ ಎಲ್ಲ ಒಂದು ವಿಭಾಗಗಳ ನಡುವೆ ಉತ್ತಮ ಸಹಕಾರವನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತಾ ಹೋಗುವಂಥದ್ದು. ಯಾವಾಗ ಸಂಸ್ಥೆಯಲ್ಲಿ ಎಲ್ಲರ ನಡುವೆ ಉತ್ತಮ ರೀತಿಯ ಬಾಂಧವ್ಯ ಇದೆಯೋ ಅಥವಾ ಎಲ್ಲರ ನಡುವೆ ಉತ್ತಮ ರೀತಿಯ ಸಹಕಾರ ಇದೆಯೋ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಸಂಸ್ಥೆಯ ಎಲ್ಲ ಕೆಲಸಗಳು ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಯಾವಾಗ ಸಂಸ್ಥೆಯಲ್ಲಿ ಎಲ್ಲ ಕಾರ್ಯಗಳು ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಹೋಗುತ್ತೋ ಅಂತಹ ಸಂದರ್ಭದಲ್ಲಿ ಸಂಸ್ಥೆ ತಾನು ಅಂದ್ಕೊಂಡಿರುವಂತಹ ಉದ್ದೇಶವನ್ನು ಸುಲಭವಾಗಿ ತಲುಪೋದಕ್ಕೆ ಸಾಧ್ಯ ಆಗ್ತಾ ಹೋಗುವಂಥದ್ದು. ಇದನ್ನು ಬೆಟರ್ ಕೋಆರ್ಡಿನೇಷನ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಇದು ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಅಥವಾ ಪ್ರತಿನಿಯೋಜನೆಯ
ಪ್ರಾಮುಖ್ಯತೆಗಳು ಅಥವಾ ಪ್ರತಿ ನಿಯೋಜನೆಯಿಂದ ಸಂಸ್ಥೆಗೆ ಆಗುವಂತಹ ಪ್ರಮುಖ ಅನುಕೂಲಗಳು.